ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಗ್ಳೂರ್ ಫುಡ್ ಟೈಮ್. ಇವತ್ತು ನಮ್ಮ ಚಾನಲಲ್ಲಿ ವೆಜ್ ಸ್ಯಾಂಡ್ವಿಚ್ ಈಸಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿ ಮತ್ತು ತುಂಬ ಟೇಸ್ಟಿನೂ. ಬನ್ನಿ ಹೆಂಗೆ ಮಾಡೋದಂತ ನೋಡೋಣ. ಈ ಸ್ಯಾಂಡ್ವಿಚ್ಗೆ ಒಂದು ದೊಡ್ಡದಾಗಿರೋದು ಒಂದು ಈರುಳ್ಳಿ ತೊಗೊತಾ ಇದ್ದೀನಿ. ಆ ಈರುಳ್ಳಿನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ತುಂಬ ಈಸಿನ ಬೇಗನೆ ಮಾಡಬೇಕು ಅಂತ ಇದ್ದೀನಿ ಮಗನಿಗೆ ಬ್ರೇಕ್ಫಾಸ್ಟ್ಗೋಸ್ಕರ. ಸೊ ಕುಕ್ಕುಂಬರು ಅದು ಇದು ಅಂತ ಏನೂ ಆಗ್ತಾಯಿಲ್ಲ, ಬೇರೆ ಈರುಳ್ಳಿ ಟೊಮೊಟೊ ಮಾತ್ರ ಹಾಕಿ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಳ್ಳಿ. ಇದನ್ನು ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ ಸಪ್ರೇಟಾಗಿ. ಮತ್ತು ಒಂದು ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ಅದೇ ಥರ ರೌಂಡ್ ಶೇಪಲ್ಲಿ. ಟೊಮೊಟೊನು ಆ ಪ್ಲೇಟಿಗೆ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಈಗ ಸ್ಯಾಂಡ್ವಿಚ್ಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬ್ರೆಡ್ಡು ಮತ್ತು ಕಟ್ ಮಾಡಿ ಇಟ್ಕೊಳ್ಳೋ ಟೊಮೊಟೊ ಈರುಳ್ಳಿನ ಒಂದು ಸೈಡು, ಮತ್ತು ಮೈನಸ್ ಸಾಸು. ಮೊದಲು ಈ ಬ್ರೆಡ್ಡಿಗೆ ಆ ಮೈನಸ್ ಸಾಸನ್ನ ಹಾಫ್ ಟೀ ಸ್ಪೂನ್ ಇಲ್ಲಾಂದರೆ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ನಿಧಾನಕ್ಕೆ ಫುಲ್ ಸ್ಲೈಸು ಎಲ್ಲ ಸೈಡು ಕವರ್ ಆಗೋ ಥರಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಸ್ಪ್ರೆಡ್ ಮಾಡಿದ್ಮೇಲೆ ಸೆಂಟ್ರಲ್ಲಿ ಈರುಳ್ಳಿ, ಆ ಕಡೆ ಈ ಕಡೆ ಟೊಮೊಟೊ, ಅಥವಾ ನಿಮಗೆ ಖಾರ ಬೇಕು ಜಾಸ್ತಿ ಈರುಳ್ಳಿ ಬೇಕು ಅಂದರೆ ಈರುಳ್ಳಿ ಈ ಕಡೆ 2-3 ಇಟ್ಕೊಂಡು ಟೊಮೊಟೊ ಒಂದು ಪೀಸ್ ಇಟ್ಕೊಳ್ಳಿ. ಇದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ, ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು, ಮತ್ತು ಇನ್ನೊಂದು ಸ್ಲೈಸ್ ಬ್ರೆಡ್ ತಗೊಂಡು ಅದ್ರ ಮೇಲೇ ಸ್ವಲ್ಪ ಪ್ರೆಸ್ ಮಾಡಿ ಇಡಿ. ಇದೇ ಥರ ಇನ್ನೊಂದು ಮಾಡ್ಕೊತಾ ಇದ್ದೀನಿ. ನಾನು ಇದೇ ಥರ 3 ಸೆಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಕುಕ್ಕುಂಬರ್ ಹಾಕ್ಕೊಬೋದು, ಮತ್ತು ಕ್ಯಾರೆಟು ಸ್ವಲ್ಪ ತುರಿದು ಹಾಕ್ಕೊಬೋದು. ಅದು ತುಂಬ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಯಾವುದನ್ನು ಹಾಕ್ಕೊಂಡಿಲ್ಲ, ಬೇರೆ ಈ ಟೊಮೊಟೊ ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಈಗ ಸ್ಯಾಂಡ್ವಿಚ್ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಈ ಥರ ಸ್ಯಾಂಡ್ವಿಚ್ ಪ್ಯಾನ್ ಇದ್ದರೆ ಆ ಪ್ಯಾನ್ಗೆ ಸ್ವಲ್ಪ ಬಟರ್ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು, ಇಲ್ಲಾಂದರೆ ಇದು ಬೇಗ ಕರಗೋಗುತ್ತೆ. ಸಿಮ್ಮಲ್ಲಿ ಇಡೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ ಇದು ಬಿಸಿ ಆಗೋದಕ್ಕೆ.
ಬಟ್ ನಾವು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು. ಈ ಪ್ರಾಸೆಸ್ ಮಾತ್ರನೇ ಸ್ವಲ್ಪ ಲೇಟ್ ಆಗೋದೆ, ಯಾಕಂದರೆ ಫ್ಲೇಮ್ ಸ್ವಲ್ಪ ಹೈಯಲ್ಲಿಟ್ಟರೆ ಬೇಗ ಸೀದೋಗುತ್ತೆ ಇದರಲ್ಲಿ. ಅದರಿಂದ ಸಿಮ್ಮಲ್ಲೇ ಇಟ್ಟಿರಬೇಕಾಗುತ್ತೆ. ಈಗ ಒಂದು 1/4 ಟೀ ಸ್ಪೂನಷ್ಟು ಬಟರ್ ಸ್ವಲ್ಪ ಸವರ್ಕೊಡೋಣ. ಸ್ವಲ್ಪ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ನಾವಿಟ್ಟಿರೋ ಬ್ರೆಡ್ ಸ್ಲೇಸನ್ನು ರೆಡಿ ಮಾಡಿ ಇಟ್ಟಿದ್ದೇವಲ್ವ ಅದನ್ನು ಇದರ ಮೇಲಿಟ್ಟು ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿ ಲಾಕ್ ಮಾಡಾದಮೇಲೆ ಒಂದೊಂದು ಸೈಡು ಒಂದು 2 ನಿಮಿಷ ಇಡಿ. ಈಗ ತಿರುಗಿಸಿ ಇಡಿ. ಒಂದು 2 ನಿಮಿಷ ಇಟ್ಟರೆ ಸಾಕು ಬಿಸಿ ಆಗೋಕ್ಕೆ. ನೋಡಿ ಈ ಥರ ಸ್ವಲ್ಪ ಬ್ರೌನಿಶ್ ಆಗಿ ಬರಬೇಕಾಗುತ್ತೆ. ನೋಡಿ 2 ಸೈಡು ಈ ಥರ ಬ್ರೌನಿಶ್ ಆಗಿ ಬರಬೇಕು. ಆ ಥರ ಬ್ರೌನಿಶ್ ಆಗಿ ಬಂದರೆ ಅದು ಅಂಟ್ಕೊಳ್ಳುತ್ತೆ. ಇಲ್ಲಾಂದರೆ ಎಲ್ಲನೂ ನಾವು ಎತ್ತುವಾಗಲೇ ಸಪ್ರೇಟಾಗಿ ಎಲ್ಲನೂ ಉದುರೋಗುತ್ತೆ. ಸೊ ಒಂದೊಂದು ಸಲನೂ ಸ್ವಲ್ಪ ಬಟರ್ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಬ್ರೆಡ್ನ ಇಡಿ. ಅದರಲ್ಲಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದರಿಂದ. ಈಗ ರೆಡಿ ಆಯಿತು. ಈ ಥರ ಬ್ರೌನಿಶ್ ಆಗಿ ಬರಬೇಕು. ಈಗ ಈಸಿಯಾದ ಬೇಗನೆ ಮಾಡೋ ಅಷ್ಟು ವೆಜ್ ಸ್ಯಾಂಡ್ವಿಚ್. ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.